ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ತ್ರಿಗ್ರಾಹಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಸೂರ್ಯ, ಬುಧ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ತ್ರಿಗ್ರಾಹಿ ಯೋಗವು ಪ್ರಭಾವಶಾಲಿಯಾಗಿರುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಸುದ್ದಿಯನ್ನು ಗಳಿಸುವರು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು. ಜೊತೆಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಶುಭ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನ ಹಾಗೂ ಲಾಭ ದೊರಕುವುದು. ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಶನಿಯು 11ನೇ ಭಾವದಲ್ಲಿರುವ ಕಾರಣ ಈ ವಾರ ಆರೋಗ್ಯ ಬಹಳ ಉತ್ತಮವಾಗಿರಲಿದೆ. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ನಿಮ್ಮ ಆಸಕ್ತಿಯು ಅನೇಕ ರೋಗಗಳಿಂದ ಮುಕ್ತಿ ಕೊಡಿಸುವಲ್ಲಿ ಪರಿಣಾಮಕಾರಿಯಾಗಿರಲಿದೆ. ಆದ್ದರಿಂದ ಯೋಗ ಮತ್ತು ವ್ಯಾಯಾಮದಲ್ಲಿ ಕೊರತೆ ಬರಲು ಬಿಡಬೇಡಿ ಮತ್ತು ಸಾಧ್ಯವಾದಷ್ಟು ಹಸಿರು ಎಲೆ ತರಕಾರಿಗಳನ್ನು ಸೇವಿಸಿ. ಈ ವಿಷಯವನ್ನು ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಈ ಸಮಯದಲ್ಲಿ ನಿಮಗೆ ಧನಲಾಭವಾಗುತ್ತಿದ್ದರೆ ನಾಳೆಯೂ ಅದೇ ಸ್ಥಿತಿ ಮುಂದುವರಿಯುತ್ತದೆ ಎಂದು ಭಾವಿಸಬಾರದು. ಆದ್ದರಿಂದ ಭವಿಷ್ಯದ ಪ್ರತಿಯೊಂದು ಆರ್ಥಿಕ ಸವಾಲುಗಳಿಗೆ ಮುಂಚಿತವಾಗಿಯೇ ಸಿದ್ಧತೆ ಮಾಡಿಕೊಂಡು ಜಾಣ್ಮೆಯಿಂದ ಮಾಡಿದ ಹೂಡಿಕೆಗಳನ್ನು ಮಾತ್ರ ಮಾಡಬೇಕು. ನಿಮ್ಮ ಶ್ರಮದ ಗಳಿಕೆಯನ್ನು ಚೆನ್ನಾಗಿ ಯೋಚಿಸಿಯೇ ಯಾವುದೇ ಯೋಜನೆಯಲ್ಲಿ ಹಾಕಿ. ಈ ವಾರ ನಿಮ್ಮ ತಂದೆ ತಾಯಿ ನಿಮ್ಮ ಯಾವುದೋ ಕಾರ್ಯದ ಕಾರಣದಿಂದ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಇದರಿಂದ ಕೌಟುಂಬಿಕ ವಾತಾವರಣದಲ್ಲೂ ಶಾಂತಿ ನೆಲೆಸುತ್ತದೆ ಮತ್ತು ಮನೆಯಲ್ಲಿ ನೀವು ಬಹುದಿನಗಳಿಂದ ಬಯಸುತ್ತಿದ್ದ ಗೌರವ ಸಿಗಲಿದೆ. ಚಂದ್ರ ರಾಶಿಯ ಪ್ರಕಾರ ಬೃಹಸ್ಪತಿಯು 3ನೇ ಭಾವದಲ್ಲಿರುವ ಕಾರಣ ನೀವು ಯಾವುದಾದರೂ ಅಧಿಕಾರಿ ಅಥವಾ ಹೂಡಿಕೆದಾರನನ್ನು ಭೇಟಿ ಮಾಡಲು ಮೊದಲಿನಿಂದಲೂ ಪ್ರಯತ್ನಿಸುತ್ತಿದ್ದರೆ ಈ ವಾರ ಯಾವುದೋ ಆಪ್ತರ ಅಥವಾ ಸ್ನೇಹಿತರ ಸಹಾಯದಿಂದ ಆ ಭೇಟಿ ಸಾಧ್ಯವಾಗಬಹುದು. ಆದ್ದರಿಂದ ಇದಕ್ಕಾಗಿ ಮುಂಚಿತವಾಗಿಯೇ ಸಿದ್ಧತೆ ಮಾಡಿಕೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಇಲ್ಲದಿದ್ದರೆ ಅವರ ಪ್ರಶ್ನೆಗಳು ನಿಮ್ಮ ಬಾಯಿಯನ್ನು ಮುಚ್ಚಿಸಿ ಅವರ ಮುಂದೆಯೇ ನಿಮ್ಮನ್ನು ಮೂರ್ಖರಂತೆ ಕಾಣುವಂತೆ ಮಾಡಬಹುದು. ಈ ಸಮಯದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ತಮ್ಮ ಗಮನ ಶಿಕ್ಷಣದಿಂದ ಶೀಘ್ರ ವಿಚಲಿತಗೊಳ್ಳುತ್ತದೆ ಎಂಬ ದೂರು ಇತ್ತೋ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷ ಶುಭವಾಗಿರಲಿದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಗಮನ ಶಿಕ್ಷಣದಿಂದ ವಿಚಲಿತಗೊಳ್ಳುವುದಿಲ್ಲ ಮತ್ತು ನಿಮ್ಮ ಸ್ನೇಹಿತರ ಕಾರಣದಿಂದಲೂ ಎಲ್ಲ ರೀತಿಯ ಅಡೆತಡೆಗಳಿಂದ ಮುಕ್ತಿ ಸಿಗಲಿದೆ. ಆಗಸ್ಟ್ ಮೊದಲ ವಾರವು ಹಣ, ಕುಟುಂಬ ಚರ್ಚೆಗಳು ಮತ್ತು ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಗಮನ ಹರಿಸುತ್ತದೆ. ಹಣಕಾಸಿನ ವಿಷಯಕ್ಕೆ ತಕ್ಷಣ ಗಮನ ಹರಿಸಬೇಕಾದ ಪರಿಸ್ಥಿತಿಯನ್ನು ನೀವು ಅನುಭವಿಸುವಿರಿ. ಆದರೆ ಒಂದು ಪ್ರಮುಖ ಕುಟುಂಬ ಸಂಭಾಷಣೆ ನಡೆದು ನಿಮ್ಮ ಮನೆಯ ವಾತಾವರಣದಲ್ಲಿ ಬದಲಾವಣೆ ತರುತ್ತದೆ. ಒಂದು ಪ್ರಮುಖ ಪಾವತಿ, ಹಣಕಾಸು ನವೀಕರಣ ಅಥವಾ ಉಳಿತಾಯದ ಬಗ್ಗೆ ಚರ್ಚೆ ಇರುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ನಿರ್ಧಾರವು ಸ್ವಲ್ಪ ಹಿಂದಕ್ಕೆ ಮತ್ತು ಮುಂದಕ್ಕೆ ನಡೆಯುತ್ತದೆ. ನಿಮ್ಮ 4ನೇ ಮನೆಯನ್ನು ಸೂರ್ಯ ಪ್ರಚೋದಿಸುತ್ತಾನೆ. ಆದ್ದರಿಂದ ಮನೆ ಮತ್ತು ಕುಟುಂಬದ ವಿಷಯಗಳು ಬಹಳ ಮುಖ್ಯವಾಗುತ್ತವೆ. ನಿಮ್ಮ ನಿವಾಸ, ಆಸ್ತಿ, ವಾಹನ ಅಥವಾ ಮನೆಯ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ಕೆಲವು ನವೀಕರಣಗಳು ಇರುತ್ತವೆ. ನಿಮ್ಮ ಮನೆಗೆ ಸಂಬಂಧಿಸಿದ ಬದಲಾವಣೆ ಸಂಭವಿಸುತ್ತದೆ ಮತ್ತು ಕುಟುಂಬ ಚರ್ಚೆಯು ನಿಮ್ಮ ಜೀವನ ಪರಿಸ್ಥಿತಿಯ ಬಗ್ಗೆ ಪ್ರಮುಖ ನಿರ್ಧಾರವನ್ನು ತರುತ್ತದೆ. ಪೋಷಕರನ್ನು ಒಳಗೊಂಡ ಸಮಸ್ಯೆಗೆ ಸಹ ಗಮನ ಹರಿಸಬೇಕಾಗುತ್ತದೆ. ಸಂಭಾಷಣೆ ಅಥವಾ ಘಟನೆಯು ನಿಮ್ಮ ದಿನಚರಿಯಲ್ಲಿ ಗಮನಾರ್ಹ ಬದಲಾವಣೆಯನ್ನು ಉಂಟುಮಾಡುತ್ತದೆ. ಆಸ್ತಿಗೆ ಸಂಬಂಧಿಸಿದ ವಿಷಯವು ಮುಂದುವರಿಯುತ್ತದೆ, ಆದರೆ ಮನೆ, ವಾಹನ ಅಥವಾ ಮನೆಯ ವ್ಯವಸ್ಥೆಗೆ ಸಂಬಂಧಿಸಿದ ದಾಖಲೆಗಳ ಕೆಲಸವು ಗಮನವನ್ನು ಪಡೆಯುತ್ತದೆ. ಶುಕ್ರ 6ನೇ ಮನೆಯ ಮೂಲಕ ಚಲಿಸುತ್ತಿದ್ದು ಅದು ನಿಮ್ಮ ಕೆಲಸದ ಸ್ಥಳ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಕೆಲಸದ ಸ್ಥಳದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಸೇವಾ ಸಂಬಂಧಿತ ಕೆಲಸದಲ್ಲಿ ತೊಡಗಿರುವವರು ತಮ್ಮ ಸುತ್ತಮುತ್ತಲಿನ ಜನರಿಂದ ಬಲವಾದ ಬೆಂಬಲವನ್ನು ಪಡೆಯುತ್ತಾರೆ, ಆದರೆ ಬಾಕಿ ಇರುವ ಕೆಲಸವು ಪೂರ್ಣಗೊಳ್ಳುವ ಹಂತಕ್ಕೆ ತಲುಪುತ್ತದೆ. ಉದ್ಯೋಗ ಅಥವಾ ವೃತ್ತಿಪರ ಕರ್ತವ್ಯಗಳಿಗೆ ಸಂಬಂಧಿಸಿದ ಸಭೆ ನಡೆಯುತ್ತದೆ ಮತ್ತು ಅದು ಉಪಯುಕ್ತ ಪ್ರಗತಿಯನ್ನು ತರುತ್ತದೆ. ಶುಕ್ರ ಖಂಡಿತವಾಗಿಯೂ ನೀವು ಇಷ್ಟಪಡುವುದನ್ನು ತಿನ್ನಲು ಒತ್ತಾಯಿಸುತ್ತಾನೆ, ಆದರೆ ಅದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತದೆ. ವೃಷಭ ರಾಶಿ ಸೂರ್ಯ, ಚಂದ್ರ ಮತ್ತು ಉದಯೋನ್ಮುಖ ಸ್ಥಳೀಯರು ಸಾಕು ಪ್ರಾಣಿಗಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಾರೆ ಅಥವಾ ಹೊಸದನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧವಾರದಂದು ಹಸುವಿಗೆ ಹಸಿರು ಹುಲ್ಲು ತಿನ್ನಿಸುವುದರಿಂದ ಹೆಚ್ಚಿನ ಲಾಭವಾಗುವುದು. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.